ಸೊ ಈಗ ಎಲ್ಲಿವರೆಗೆ ಹೇಳಿದ್ನಿ ನಾನು? ಜೀವಕೋಶ ಪಾಠ ನಡೀತದಲ್ಲ, ಜೀವಕೋಶದೊಳಗೆ ಎಲ್ಲಿವರೆಗೆ ಹೇಳಿದ್ನಿ? ಜೀವಕೋಶದೊಳಗ ಮಧ್ಯಕಾಯವರೆಗೆ ಹೇಳಿದ್ನಿ. ಸೊ ಒಂದೇದ್ ಏನ್ ಹೇಳಿದ, ಪಟ್ ಪಟ್ ರಿವಿಷನ್ ಮಾಡೋಣ. ಇದು ಒಂದೇದ್ ಏನಿದ? ಜೀವಕೋಶ. ಹೊರಗಿನ ಪದರಕ್ಕೆ ಏನಂತೇವಿ? ಏನಂತೇವಿ? ಕೋಶ ಪೊರೆ ಅಂತೇವಿ. ಆಮೇಲೆ ಇದು ಯಾವ್ದ್ರಿಂದ ಆಗಿರ್ತೈತಿ? ಪ್ರೋಟೀನ್ ದಿಂದ ಆಗಿರ್ತೈತಿ. ಅವೆಲ್ಲ ಭಯಪಟ್ಟು ಎಲ್ಲ ಇರ್ಬೇಕಲ್ಲ ನೆನಪ. ಸುಮ್ನೆ ಬರಂಗಿಲ್ಲ ಕ್ಲಾಸಿಗೆ, ಎಲ್ಲ ಬಾಯಾಟ ಇರ್ಬೇಕು, ಎಲ್ಲ ನೆನಪಿನಾಗ ಇಟ್ಕೊಂಡ್ರೆ ಮಾತ್ರ. ಯಾವ್ದ್ರಿಂದ ಆಗಿರ್ತೈತಿ ಇದ? ಪ್ರೋಟೀನ್ ದಿಂದ ಇದು ಆಗಿರ್ತೈತಿ, ಹೌದಾ? ಇದಾದ್ಮೇಲೆ ಇದ್ರ ಹೊರಗಿನ ಪದರಕ್ಕೆ ಇನ್ನೊಂದ್ ಇರ್ತೈತಿ, ಅದಕ್ಕೆ ಏನಂತೇವಿ? ಕೋಶ ಭಿತ್ತಿ ಅಂತೇವಿ. ಅದು ಎದ್ರಿಂದ ಆಗಿರ್ತೈತಿ? ಎದ್ರಿಂದ ಆಗಿರ್ತೈತಿ? ಸೆಲ್ಯುಲೋಸ್ ದಿಂದ ಆಗಿರ್ತೈತಿ. ಆಮೇಲೆ ಈಗ ಬಟ್ಟೆಗಳ ತಯಾರಾಗೋದು, ಕಾಗದ ತಯಾರಾಗೋದು ಎದ್ರಿಂದ? ಸೆಲ್ಯುಲೋಸ್ ದಿಂದ ಆಗ್ತೈತಿ. ಇದಾದ್ಮೇಲೆ ಇದ್ರ ಒಳಗ ಏನಿರ್ತೈತಿ? ಮೈಟೋಕಾಂಡ್ರಿಯಾದೊಳಗ ಯಾವ ಚಕ್ರ ನಡಿತೈತಿ? ಕ್ರೆಬ್ಸ್ ಚಕ್ರ ನಡಿತೈತಿ. ಏನ್ ಉತ್ಪತ್ತಿ ಆಗ್ತೈತಿ? ಕ್ರೆಬ್ಸ್ ಚಕ್ರದಿಂದ ATP ಉತ್ಪತ್ತಿ ಆಗ್ತೈತಿ. ATP ದಿಂದ ಏನ್ ಸಿಗ್ತೈತಿ ನಮಗ? ಗ್ಲುಕೋಸ್. ಗ್ಲುಕೋಸ್ ಏನ್ ಕೊಡ್ತೈತಿ ನಮಗ? ಆದ್ದರಿಂದ ಮೈಟೋಕಾಂಡ್ರಿಯಾಗ ಏನಂತೇವಿ? ಏನಂತೇವಿ? ಪವರ್ ಹೌಸ್ ಅಥವಾ ಶಕ್ತಿ ಹೌಸ್. ಇದಾದ್ಮೇಲೆ ಗಾಲ್ಗಿ ಸಂಕೀರ್ಣ ನೋಡಿದ್ವಿ, ಹೌದಲ್ಲ? ಗಾಲ್ಗಿ ಸಂಕೀರ್ಣ ಕಂಡು ಹಿಡ್ದವ್ರ ಕೈಮಿಲೋ ಗಾಲ್ಜಿ ಕಂಡು ಹಿಡ್ದವ್ರು. ಆಮೇಲೆ ಏನ್ ಮಾಡ್ತೈತೆ ಅದ? ಪೋಸ್ಟ್ ಮನ್ ತರ ಕೆಲಸ ಮಾಡ್ತೈತೆ ಅಂತ ಹೇಳಿ ನಾನು. ಪ್ರೋಟೀನ್ ಮತ್ತು ಪ್ರೋಟೀನ್ ಇನ್ನೊಂದ್ ಯಾವ್ದು? ಶಕ್ತಿಯನ್ನ. ಪ್ರೋಟೀನ್ ಮತ್ತು ಶಕ್ತಿಯನ್ನ ಏನ್ ಮಾಡ್ತೈತದ? ಸರಬರಾಜು ಮಾಡುವಂತ ಕೆಲಸ ಮಾಡ್ತೈತಿ. ಇದಾದ್ಮೇಲೆ ಯಾವ್ದು ನೋಡಿದ್ವಿ? ಓಕ್ಯೂಲ್ಸ್ ನೋಡಿದ್ವಿ, ರಸದಾನಿ. ಇದ್ರೊಳಗೆ ಎಷ್ಟು ಪರ್ಸೆಂಟೇಜ್ ನೀರ್ ಇರ್ತೈತಿ? ಸಸ್ಯಗಳಲ್ಲಿ ಹೆಂಗಿರ್ತೈತಿ? ಸಸ್ಯಗಳಲ್ಲಿ, ಪ್ರಾಣಿಗಳಲ್ಲಿ. ಓಕೆ, ಇದಾದ್ಮೇಲೆ ಯಾವ್ದು ನೋಡಿದ್ವಿ? ಸೆಂಟ್ರೋಸೋಮ್ ನೋಡಿದ್ವಿ. ಮಧ್ಯಕಾಯ ಕಂಡು ಹಿಡ್ದವ್ರ ಬೋಬರಿರ್ ಅವ್ರು ಕಂಡು ಹಿಡಿದ್ರು. ಏನ್ ಮಾಡ್ತೈತಿದ ಸೆಂಟ್ರೋಸೋಮ? ಅದ್ರ ಪುನರ್ ಉತ್ಪತ್ತಿ ಮಾಡ್ತೈತಿ. ಏನ್ ಮಾಡ್ತದ? ಪುನರುತ್ಪತ್ತಿ. ಇಂಗ್ಲಿಷ್ ಒಳಗ ರೀಪ್ರೊಡಕ್ಷನ್ ಅಂತೀವಿ. ಏನಂತೀವಿ? ಪುನರ್ ಉತ್ಪತ್ತಿ ಮಾಡುವುದಕ್ಕೆ ಏನಂತೀವಿ ನಾವು? ರೀಪ್ರೊಡಕ್ಷನ್. ಪುನರ್ ಉತ್ಪತ್ತಿ ಮಾಡುವಂತದ್ದು ಯಾವ್ದು ಇದ್ರಲ್ಲಿ? ಮಧ್ಯಕಾಯ ಸೆಂಟ್ರೋಸೋಮ್ ಅಂತೇವಿ. ಅತಿ ವೇಗವಾಗಿ ಕೋಶ ವಿಭಜನೆ ಎಲ್ಲಿ ಆಗ್ತೈತಿ? ಯಕೃತ್. ಅತಿ ಎಲ್ಲಿ ಕೋಶ ವಿಭಜನೆ ಆಗೋದಿಲ್ಲ? ಎಲ್ಲಿ ಆಗಂಗಿಲ್ಲ? ಮೆದುಳಿನಲ್ಲಿ ಯಾವ ಕೋಶಗಳು ಇರ್ತವೆ? ಎಷ್ಟು ಪರ್ಸೆಂಟೇಜ್ ಇರ್ತಾವ? 10% ಯಾವ ಕೋಶ ಇರ್ತಾವ? ಯಾವ ಇರ್ತಾವ? ಯಾವ ಕೋಶ ಇರ್ತಾವ? ಗ್ಲೀಲಿಯಲ್ ಕೋಶಗಳು. ಇದಾದ್ಮೇಲೆ ಯಾವ್ದು ನೋಡಿದ್ವಿ? ಇಷ್ಟ ನೋಡಿದ್ವಿ. ಓಕೆ, ಈಗ ಎಷ್ಟಾದ್ರು? 6. 7ನೇದಲ್ಲ ಈಗ? 7ನೇದ್ ಯಾವ್ದು? ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತೇವಿ. ಏನ್ ಹೇಳ್ರಿ? ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಈಗ ಇವುಗಳನ್ನ ನೋಡ್ತಾ ಹೋಗೋಣ. ಮೊದಲ ಕರೆಕ್ಟ್ ಆಗಿ ಕೇಳಿಸ್ಕೊಳ್ರಿ. ಆಮೇಲೆ ಈ ವಿಡಿಯೋ ನಿಮ್ಮ ಗ್ರೂಪ್ ಒಳಗೂ ಬಂದಿರ್ತೈತಿ. ಅದನ್ನ ನೋಡಿ ಇಲ್ಲಿ ಏನೇನ್ ಹೇಳ್ತೀನಿ ನಾನು ಅದನ್ನೆಲ್ಲ ಏನ್ ಮಾಡ್ಬೇಕು? ವಿಡಿಯೋ ಪಾಸ್ ಮಾಡ್ಬೇಕು, ಬರ್ಕೋಬೇಕು. ವಿಡಿಯೋ ಪಾಸ್ ಮಾಡ್ಬೇಕು, ಬರಿಬೇಕು. ಹಂಗ ಮಾಡಿದ್ರ ಅಂತಂದ್ರೆ ಆದ್ರೆ ಮುಗ್ಯಾಂಗಿಲ್ ನೋಡಿದ್ ಬೇಕಿದ್ರೆ ಬಾಳ ಐತಿ ಓದೋದು. ಅದ್ರ ಸಲುವಾಗಿ ಅಟ್ಲೀಸ್ಟ್ ಬಯಾಲಜಿಯರ ಮುಗಿಸೋನ್ಲ, ಹೌದಿಲ್ಲ? ಬಯಾಲಜಿಯರ ಮುಗಿಸೋನ್. ಬಾಳ ಚಂದ ಇದಾವ ಇನ್ನ ಟಾಪಿಕ್. ಇದ್ರೊಳಗ ಉಸಿರಾಟ ಕ್ರಿಯೆ ಹೆಂಗ ಆಗ್ತೈತಿ, ಡೈಜೆಷನ್ ಹೆಂಗ ಆಗ್ತೈತಿ, ಆಮೇಲೆ ನಮ್ಮ ಹಾರ್ಟ್ ಹೆಂಗ್ ಕೆಲಸ ಮಾಡ್ತೈತಿ, ಕಿಡ್ನಿ ಹೆಂಗ್ ಕೆಲಸ ಮಾಡ್ತಾವು, ಅವೆಲ್ಲಾ ಇದು ಡಿಟೇಲ್ ಆಗಿ. ಕಣ್ಣು ಹೆಂಗ ಇರ್ತೈತಿ, ಕಣ್ಣಿನಿಂದ ಹೆಂಗ್ ನೋಡ್ತೇವಿ, ಹೆಂಗ ಚಿತ್ರ ಮೂಡ್ತೈತಿ, ಹೆಂಗ್ ಕೇಳ್ಸ್ಕೊತೇವಿ, ಮೂಗ, ಚರ್ಮ, ಒಟ್ಟ ಟೋಟಲ್ ದೇಹದೊಳಗೆ ಏನೈತಿ ಅದೆಲ್ಲಾ ಡಿಟೇಲ್ ಆಗಿ ಓದ್ತೇವಿ ನಾನು. ಓಕೆ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ನೆಕ್ಸ್ಟ್ ಯಾವ್ದೈತಿ? ಇದನ್ನ ER ಅಂತ ಕರಿತೀವಿ. ಏನಂತ ಇದನ್ನ? ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಏನಂತ ಕರಿತೀವಿ ನಾವು? ಕೋಶದ ಆಂತರಿಕ ಅಸ್ಥಿ ಪಂಜರ ಅಂತೇವಿ. ಯಾವ ಪಂಜರ? ಕೋಶದ ಆಂತರಿಕ ಅಸ್ಥಿ ಪಂಜರ ಎಂದು ಯಾವುದಕ್ಕೆ ಕರೆಯುತ್ತಾರೆ? ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್.
ಆ ಅಸ್ಥಿ ಪಂಜರ ಅಂದ್ರೆ ಗೊತ್ತೈತ್ಲ, ಅಸ್ಥಿ ಪಂಜರ ನಿಮ್ಮೊಳಗ ಐತಿ? ಅಸ್ಥಿ ಪಂಜರ ಒಳಗೈತೋ ಹೊರಗೈತೋ? ಕೆಲವೊಂದಿಷ್ಟು ಪ್ರಾಣಿಗಳಲ್ಲಿ ಹೊರಗೂ ಇರ್ತೈತಿ, ಗೊತ್ತೈತಿ? ಹಾ, ಗ್ರಾಸ್ ಸೂಪರ್ ಒಳಗೆ ಹೆಂಗಿರ್ತೈತಿ? ಅಸ್ಥಿ ಪಂಜರ ಹೊರಗೆ. ಆಮೇಲೆ ಸೊಳ್ಳೆ ಒಳಗೆ ಹೆಂಗಿರ್ತೈತಿ? ಒಳಗಿರ್ತೈತೆ ಹೊರಗಿರ್ತೈತೆ ಅಸ್ಥಿ ಪಂಜರ. ಆದ್ರೂ ಮೂಳೆಗಳು ಒಳಗಿರ್ತಾವು ಹೊರಗಿರ್ತಾವು. ಸೊಳ್ಳೆ ಎಲ್ಲಿರ್ತಾವು? ಹೊರಗೆ. ಇರುವೆ ಹೊರಗಿರ್ತಾವ. ಎಲ್ಲಿರ್ತಾವು? ಹೊರಗೆ. ಓಕೆ, ಅದ ನೆಕ್ಸ್ಟ್ ಅಸ್ಥಿ ಪಂಜರದ ಬಗ್ಗೆ ಹೇಳುವಾಗ ಅದನ್ನ ಡಿಟೇಲ್ ಆಗಿ ನೋಡೋಣ ನಾವು, ಮೂಳೆಗಳ ಬಗ್ಗೆ. ಈಗ ಇದು ಏನು? ಕೋಶದ ಆಂತರಿಕ ಏನಂತೀವಿ ಇದಕ್ಕ? ಇದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ನೋಡಾಕ್ ಹೆಂಗಿರ್ತೈತಿ? ಈ ರೀತಿ ಇರ್ತೈತಿ. ಯಾವ ರೀತಿ ಇರ್ತೈತಿ? ಈ ರೀತಿ ಇರ್ತೈತಿ. ಇದ್ರೊಳಗ 2 ಪಾರ್ಟ್ಸ್ ಗಳನ್ನ ಮಾಡ್ತಾರು, 2 ಭಾಗ ಇರ್ತಾವ ಇದ್ರಲ್ಲಿ. ಇದೇನಿದು ಟೋಟಲ್ ಚಿತ್ರ ಹಿಂಗ ಅದ್ರೊಳಗೆ ಇರ್ತೈತಿ. ಅದ್ನ ಇಲ್ಲಿ ರೌಂಡ್ ಮಾಡೇನಿಲ್ಲ, ಆದ್ರ ಅದ್ರ ಚಿತ್ರದೊಳಗೆ ಹೆಂಗಿರ್ತೈತಿ? ಈ ರೀತಿ ಇರ್ತೈತಿ. ಇದ್ರೊಳಗೆ 2 ಪಾರ್ಟ್ಸ್ ಗಳು ಇರ್ತಾವು, 2 ಭಾಗ ಇರ್ತಾವ. ಈ ಭಾಗಕ್ಕೆ ಏನಂತ ಕರಿತೀವಿ ನಾವ? ಸ್ಮೂತ್ ಇಆರ್ ಅಂತೇವಿ. ಏನು ಇಆರ್ ಅಂದ್ರೆ ಏನ? ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಸ್ಮೂತ್ ಇರ್ತೈತಿ ಇದು ಭಾಗ. ಹೆಂಗಿರ್ತೈತಿ? ಸ್ಮೂತ್ ಇರ್ತೈತಿ. ಹಿಂಗ್ ಹಿಡಿದ್ ನೋಡಿದ್ವಿ ಅಂತಂದ್ರೆ ಹೆಂಗ ಅನ್ಸತಿ? ಸ್ಮೂತ್. ಈಗ ನಿಮ್ ಗಲ್ಲಗಳನ್ನ ಹಿಂಗ್ ಹಿಡಿದ್ರ ಅಂತಂದ್ರೆ ಹೆಂಗ ಅನ್ಸತಿ? ಸ್ಮೂತ್ ಇರ್ತೈತಿ, ಹೌದಾ? ಈಗ ಹುಡುಗಿಯರ ಗಲ್ಲಗಳು ಹಿಂಗ್ ಹಿಡಿದ್ರೆ ಸ್ಮೂತ್ ಇರ್ತೈತಿ, ಹೌದಾ? ಈಗ ಇಲ್ಲಿ ನೋಡಿದ್ವಿ ಅಂತಂದ್ರೆ ಈ ಕಡೆ ಭಾಗ ಹೆಂಗಿರ್ತೈತಿ? ಇದ ರಫ್ ಇರ್ತೈತಿ. ರಫ್ ಇಆರ್ ಅಂತೇವೆ. ಈ ಭಾಗವನ್ನ ಏನಂತೇವಿ? ಬಲಗಡೆಯ ಭಾಗ ಸ್ಮೂತ್ ಇಆರ್, ಎಡಗಡೆಯ ಭಾಗ ರಫ್ ಇಆರ್. ಓಕೆ, 2 ಭಾಗ ಇರ್ತಾವ. ಈಗ ಸ್ಮೂತ್ ಇಆರ್, ಈ ರಫ್ ಇಆರ್ ಅನ್ನಕ್ ಕಾರಣ ಏನು ಅಂತಂದ್ರೆ ಹಿಂಗ ಡಾಟ್ಸ್ ಇರ್ತಾವ. ಏನಿರ್ತಾವ? ಹಿಂಗ ಡಾಟ್ ಅಂದ್ರ ಹಿಂಗ ಮೂಳಿನ ತರ ಒಂದ್ ಸ್ವಲ್ಪ ಬಂದಿರ್ತಾವ. ಈಗ ನೋಡ್ರಿ, ನಮಗ್ ಹಿಂಗ್ ಕೈ ಅದು ಹಚ್ಚಿದೀವಿ ಅಂತಂದ್ರ ಇಲ್ಲಿ ಏನಾಗ್ತದೆ ಹೇಳ್ರಿ? ಇಲ್ಲಿ ರಫ್ ನಾವು ರಫ್ ಇಆರ್, ನೀವು ಸ್ಮೂತ್ ಇಆರ್. ಎಲ್ಲ ಬಿಟ್ಕೊತಾರಲ್ಲ. ಇದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ದಲ್ಲಿ 2 ಭಾಗನ ಇರ್ತಿ ಮಾತ್ರ. ಇದು ಸ್ಮೂತ್ ಇಆರ್ ದಿಂದ ಏನ್ ತಯಾರಾಗ್ತೈತಿ ಅಂತಂದ್ರ ಕೊಬ್ಬು ತಯಾರಾಗ್ತೈತಿ. ಏನ್ ತಯಾರಾಗ್ತೈತಿ? ಈ ಭಾಗದಿಂದ ಏನ್ ತಯಾರಾಗ್ತೈತಿ? ಕೊಬ್ಬು ಕೊಬ್ಬು ಗೊತ್ತೈತಲ್ಲ, ಕೊಬ್ಬು ತಯಾರಾಗ್ತೈತಿ. ಈ ಭಾಗದಿಂದ ಏನ್ ತಯಾರಾಗ್ತೈತಿ? ಪ್ರೋಟೀನ್ ತಯಾರಾಗ್ತೈತಿ. ಏನ್ ತಯಾರಾಗ್ತೈತಿ? ಗೊತ್ತಾತು ಹೇಳಿದ್ದ? ಸ್ಮೂತ್ ಇಆರ್ ದಿಂದ ಏನ್ ತಯಾರಾಗ್ತೈತಿ? ಕೊಬ್ಬು. ರಫ್ ಇಆರ್ ದಿಂದ ಏನ್ ತಯಾರಾಗ್ತೈತಿ? ಈ ಭಾಗದಿಂದ ಏನ್ ತಯಾರಾಗ್ತೈತಿ? ಆ ಭಾಗದಿಂದ ಏನ್ ತಯಾರಾಗ್ತೈತಿ? ಕೊಬ್ಬು ಬಾಳ ತಯಾರಾಗ್ತೈತಿ, ಹೌದಿಲ್ಲ? ಹಾ, ನೋಡ, ಅದಕ್ಕೆ ಹುಡುಗಿಯರ್ ಬಾಳ ಸಿಟ್ಟಿರ್ತಾರೆ. ಅಲ್ಲ, ಕೊಬ್ಬು ಬಾಳ ಸಿಟ್ಟಲ್ಲ, ಅದು ಕೊಬ್ಬು ಬಾಳ. ನೋಡು, ಕೊಬ್ಬು ಬಾಳ ಐತಿ ನೋಡಿಕ. ಈಗ ಏನಾರ ಹಿಂಗ ಹೇಳ್ತಿರ್ತಾರ, ಎಟ್ಟು ಕೊಬ್ಬು ಐತೆ ಹುಡುಗಿಯರ ಹಂಗ ಮಾಡ್ತಾರ. ಹುಡುಗರಿಗೆ ಏನಾರ ಹಂಗ ಹೇಳಿದಿವ್ ನಾವ, ಹ್ಞೂನ್ರಿ ಸರ್, ಆಯ್ತ್ರಿ ಸರ್, ಮಾಡ್ತೀವಿ ಸರ್. ಹಾ, ನಕ್ಕೊಂತಾರ ಕುಂಡಿರ್ತಾರ. ನಿಮ್ಗ ಹೇಗಿರ್ಲಿ, ಸ್ಮೂತ್ ಯಾರ್ದಿಂದ ಏನ್ ತಯಾರಾಗ್ತೈತಿ? ರಫ್ ಯಾರ್ದಿಂದ? ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಏನಂತೇವಿ? ಎಷ್ಟು ಭಾಗ ಮಾಡ್ಯಾರು? ಈ ಭಾಗಕ್ಕೆ ಏನಂತೇವಿ? ಈ ಭಾಗದಿಂದ ಏನ್ ತಯಾರಾಗ್ತೈತಿ? ಈ ಭಾಗದಿಂದ ಜೈ ಜವಾನ್ ಜೈ ಕಿಸಾನ್. ಈಗ ಕೇಳಿಲ್ಲಿ ಗೊತ್ತಾಯ್ತು ಇದಿಷ್ಟ. ಈಗ ಇಲ್ಲಿ ರಫ್ ಏನ್ ಕಾಣಕತ್ತಲ್ಲ, ಇವುಗಳಿಗೆ ಏನಂತ ಕರಿತೀವಿ ನಾವ? ರೈಬೋಸೋಮ್ ಅಂತೇವಿ. ಏನಂತೇವಿ? ಇವುಗಳಿಗೆ? ಇವೇನಿದಾವಲ್ಲ ಇವುಗಳಿಗೆ ಏನಂತೇವಿ? ರೈಬೋಸೋಮ್. ಸೊ ನೆಕ್ಸ್ಟ್ ಒಂದ್ ಯಾವ್ದು ಬರ್ತೈತಿ ಇದ್ರಲ್ಲಿ? ರೈಬೋಸೋಮ್. ಯಾವ್ದು ಬರ್ತೈತಿ? ರೈಬೋಸೋಮ್. 8ನೇದ್ ಯಾವ್ದು? ರೈಬೋಸೋಮ್. ಈ ರೈಬೋಸೋಮ್ ಅನ್ನ ಕಂಡು ಹಿಡಿದವ್ರು ಯಾರು ಅಂತಂದ್ರ ಪ್ಯಾಲಡೇರ್ ಅವರು. ಯಾರು ಕಂಡು ಹಿಡಿದ್ರನ್ನ? ರೈಬೋಸೋಮ್ ಕಂಡು ಹಿಡಿದವ್ರ ಯಾರ? ಪ್ಯಾಲಡೆ. ಯಾವ ಡೇ? ಪ್ಯಾಲಡೆ. ಗೊತ್ತಾಯ್ತು. ರೈಬೋಸೋಮ್ ಕಂಡು ಹಿಡಿದವ್ರು ಪ್ಯಾಲಡೇರ್ ಅವರು ಕಂಡು ಹಿಡಿದ್ರು. ಇದು ಏನ್ ಮಾಡ್ತೈತಿ ಅಂತಂದ್ರ ಪ್ರೋಟೀನ್ ವನ್ನ ಉತ್ಪತ್ತಿ ಮಾಡ್ತೈತಿ. ಹೇಳ್ತಾನೆ
ಅವೆಲ್ಲ ತಲೆಯಾಗ ಹಾಕೊಳಂಗಿಲ್ಲ. ಇಲ್ಲಿ ಯಾವ್ದು ಕಂಡು ಹಿಡ್ದವ್ರು ಹೇಳ್ತಿಲ್ಲ ಅವನ್ನತ್ತ ತಲೆಯಾಗ ಹಾಕೊಳ್ಳೋದು. ಕಸ ಎಲ್ಲ ತುಂಬ್ಕೊಳಂಗಿಲ್ಲ, ಹೌದಿಲ್ಲ? ಕಸ ಈಗ ನೋಡ್ರಿ ಅದಂತಾರಲ್ಲ, ಏನಂತಾರಪ್ಪ, ಒಂದು ಗಾದೆ ಮಾತೈತಿ, ಕಸ ತಿನ್ನೋಕ್ಕಿಂತ ತುಸು ತಿನ್ನು, ಕಸ ತಿನ್ನೋಕ್ಕಿಂತ ಚಲೋ ತಿನ್ನಂತ. ಹಂಗ ಅಭ್ಯಾಸ ಮಾಡುವಾಗ ಎಲ್ಲಾ ಬುಕ್ಕ ಪುಸ್ತಕ ಏನಿದ್ರು ಎಲ್ಲಕ್ಕೆಲ್ಲ ಭಯಪಟ್ಟು ಹೊಡೆದ್ರ ಅಲ್ಲಿ ಏನೋ ಯೂಸ್ ಇಲ್ಲ. ಎಕ್ಸಾಮ್ ಏನ್ ಕೇಳ್ತಾನೋ ಅಷ್ಟ ತಲೆಯಾಗ ಇಟ್ಕೊಳ ಅವ್ ಇಂಟೆಲಿಜೆಂಟ್ ಹುಡುಗಿ, ಗೊತ್ತಾತಿಲ್ಲ? ಇದಾಪ ಪುಸ್ತಕ ಸಿಕ್ಕಾಪಟ್ಟಿ ಬಿದ್ದಾವ್, ಇಲ್ಲಿ ಪುಸ್ತಕ ಎಟ್ಟೋದ, ಅವಟ್ಟೆಲ್ಲ ಭಯಪಟ್ಟು ಮಾಡ್ತೀರಿ, ಅಟ್ಟೆಲ್ಲ ಓದ್ತೀರಿ. ನಿಮ್ಗೆ ಯಾವ್ದು ಯೂಸ್ ಐತಿ ಅದನ್ನ ಓದ್ರಲ್ಲ, ಹೌದಿಲ್ಲ? ಕಾಂಪಿಟೇಟಿವ್ ಎಕ್ಸಾಮ್ಗೆ ಏನ್ ಯೂಸ್ ಐತಿ ಅದನ್ನ ಓದ್ಬೇಕು, ಹೌದಿಲ್ಲ? ಅದನ್ನ ಅಷ್ಟ ತಿಳ್ಕೊಬೇಕು. ಗೊತ್ತಾತು? ಈ ಭಾಗದಿಂದ ಇದು ಏನ್ ಮಾಡ್ತೈತಿ ರೈಬೋಸೋಮ? ನೋಡ್ರಿ ಎಕ್ಸಾಮ್ ನಲ್ಲಿ ಹೆಂಗ್ ಕೇಳ್ತಾನಂದ್ರ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅದ ರಫ್ ಭಾಗದಿಂದ ಏನ್ ತಯಾರಾಗ್ತೈತಿ ಅಂತ ಕೇಳಿರ ಪ್ರೋಟೀನ್. ಇದ್ರೊಳಗ ಪ್ರೋಟೀನ್ ತಯಾರು ಮಾಡವ್ರ ಯಾರು? ಗೊತ್ತಾತು? ಇವೇನದಾವಲ್ಲ ಇವ ಏನ್ ಮಾಡ್ತಾವು? ಪ್ರೋಟೀನ್ ಅನ್ನ ತಯಾರು ಮಾಡ್ತಿರ್ತಾವ. ಬಟ್ ಎಕ್ಸಾಮ್ ದಲ್ಲಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅದ ರಫ್ ಭಾಗದಿಂದ ಏನ್ ತಯಾರಾಗ್ತೈತಿ ಅಂತ ಕೇಳಿದ್ರ, ಆ ಪ್ರೋಟೀನ್ ಅನ್ನ ಯಾರು ತಯಾರು ಮಾಡತ್ತಾರು? ರೈಬೋಸೋಮ್. ಸೊ ಈ ರೈಬೋಸೋಮ್ ಕಂಡು ಹಿಡ್ದವ್ರ ಏನ್ ತಯಾರು ಮಾಡತೈತಿ? ಆದ್ದರಿಂದ ಇದಕ್ಕೆ ಏನಂತ ಕರಿತೀವಿ ನಾವ? ಏನಂತೇವಿ? ಪ್ರೋಟೀನ್ ಅದ ಕಾರ್ಖಾನೆ ಅಂತೇವ್. ಏನಂತೇವ್ ಇದನ್ನ? ಹೌದಾ? ಶಕ್ತಿಯ ಗೃಹ ಅಂತ ಯಾವ್ದು ಕರಿತೇವಿ? ಯಾವ್ದು ಕರಿತೇವಿ? ಮೈಟೋಕಾಂಡ್ರಿಯಾ ಕರಿತೇವಿ. ಇದಕ್ಕೆ ಏನಂತೇವಿ? ಪ್ರೋಟೀನ್ ಅದ ಕಾರ್ಖಾನೆ ಎಂದು ಯಾವುದಕ್ಕೆ ಕರೆಯುತ್ತಾರೆ? ಯಾಕೆ ಹಂಗ ಕರ್ಯಾಕತ್ತೇವಿ ಅಂತಂದ್ರೆ ಏನ್ ಮಾಡಾಕತೈತಿ? ಪ್ರೋಟೀನ್ ಅನ್ನ ಏನ್ ಮಾಡ್ತೈತಿ? ಇದು ಉತ್ಪತ್ತಿ ಮಾಡ್ತೈತಿ. ಈ ಪ್ರೋಟೀನ್ ಏನ್ ಉತ್ಪತ್ತಿ ಮಾಡ್ತೈತ್ಲಾ, ಇವುಗಳನ್ನ 2 ಪ್ರಕಾರವಾಗಿ ಮಾಡ್ಯಾರು. ಎಷ್ಟು ಪ್ರಕಾರವಾಗಿ ಮಾಡ್ಯಾರು? 2 ಪ್ರಕಾರ. ಒಂದೇದು 70S ಅಂತ ಇರ್ತೈತಿ, ಇನ್ನೊಂದು 80S ಅಂತ ಇರ್ತೈತಿ. ಈ 70S ಏನ್ ಹೇಳ್ತಾವು ಅಂತಂದ್ರ ಪ್ರೋಟೀನ್ ಅದ ಆಕಾರ ಹೆಂಗೈತೆ ಅನ್ನೋದನ್ನ ಹೇಳ್ತಾವು. ಈಗ 70S ಅನ್ನುವಂತಹ ಪ್ರೋಟೀನ್ ಇತ್ತು ಅಂತಂದ್ರ ಅದು ಹೆಂಗಿರ್ತೈತಿ? ಚಿಕ್ಕದಾಗಿರ್ತೈತಿ. ಹೆಂಗಿರ್ತೈತಿ? ಸೈಜ್ ಒಳಗ ಚಿಕ್ಕದ. 80S ಅನ್ನುವಂತಹ ಪ್ರೋಟೀನ್ ಇತ್ತು ಅಂತಂದ್ರ ಅದು ಹೆಂಗಿರ್ತೈತಿ? ದೊಡ್ಡ ಆಕಾರ ಇರ್ತೈತಿ. ಈ 70S ಇರುವಂತಹ ಪ್ರೋಟೀನ್ ಎಲ್ಲಿ ಕಂಡು ಬರ್ತೈತಿ? ಇದ ಪ್ರೋಕ್ಯಾರಿಯೋಟಿಕ್ ದಲ್ಲಿ ಕಂಡು ಬರ್ತೈತಿ. ಎಲ್ಲಿ? ಹಂಗಂದ್ರ ಎಲ್ಲಿ ಕಂಡು ಬರ್ತೈತದ? ಪ್ರೋಕ್ಯಾರಿಯೋಟಿಕ್. ನೋಡ್ರಿ, ಕೋಶಗಳಲ್ಲಿ 2 ಪ್ರಕಾರ ಇರ್ತಾವ. ಒಂದು ಪ್ರೋಕ್ಯಾರಿಯೋಟಿಕ್, ಇನ್ನೊಂದು ಯಾವ್ದು ಇರ್ತೈತಿ? ಯೂಕ್ಯಾರಿಯೋಟಿಕ್ ಅಂತೇಳಿ. ಯಾವ್ದು? ಯೂಕ್ಯಾರಿಯೋಟಿಕ್. ಕೋಶಗಳಲ್ಲಿ ಟೋಟಲ್ ಇದೇನ್ ಕೋಶ ಐತ್ಲಾ, ಇದ್ರಲ್ಲಿ ಎಷ್ಟು ಪ್ರಕಾರ ಅದಾವ? 2 ಪ್ರಕಾರ. ಅದ್ರಲ್ಲಿ ಒಂದೇದ್ದು ಪ್ರೋಕ್ಯಾರಿಯೋಟಿಕ್, ಇನ್ನೊಂದು ಯೂಕ್ಯಾರಿಯೋಟಿಕ್. ಈಗ 70S ಅನ್ನುವಂತಹ ಪ್ರೋಟೀನ್ ಇತ್ತು ಅಂತಂದ್ರ ಅದು ಇಂತದ್ದ ಯಾವ ಕೋಶದಲ್ಲಿ ಇರ್ತೈತಿ ಅಂತ? ಯಾವ ಕೋಶದಲ್ಲಿ ಇರ್ತೈತಿ ಅದ? ಪ್ರೋಕ್ಯಾರಿಯೋಟಿಕ್. ಈ ಪ್ರೋಕ್ಯಾರಿಯೋಟಿಕ್ ಇರುವಂತದ್ದು ಅದು ಪೂರ್ತಿ ಡೆವಲಪ್ ಆಗಿರಂಗಿಲ್ಲ. ಅದ್ರಲ್ಲಿ ಇಷ್ಟೆಲ್ಲ ಸಾಮಾನು ಇರಂಗಿಲ್ಲ. ಎದ್ರಲ್ಲಿ? ಪ್ರೋಕ್ಯಾರಿಯೋಟಿಕ್ ಅಂತ ಏನ್ ಕೋಶ ಇರ್ತೈತ್ಲಾ, ಇದ್ರಲ್ಲಿ ಇಂತದೆಲ್ಲ ಸಾಮಾನು ಇರಂಗಿಲ್ಲ. ಬರೀ ಒಂದ್ ನ್ಯೂಕ್ಲಿಯರ್ ಇರ್ತೈತಿ, ಅದ್ರೊಳಗ ಒಂದ್ ಮೈಟೋಕಾಂಡ್ರಿಯಾ, ಆಮೇಲೆ ರೈಬೋಸೋಮ್ ಇನ್ನೊಂದ್ 2, 3, 4 ಹಿಂಗ್ ಇರ್ತಾವ ಅಷ್ಟ. ಇಷ್ಟ್ರೊಳಗ ಮುಗಿತದ. ಬಟ್ ಇವು ಕ್ಯಾರಿಯೋಟಿಕ್ ಏನ್ ಕೋಶ ಇರ್ತೈತ್ಲಾ, ಅದ್ರಲ್ಲಿ ಏನ್ ನಾ ಹೇಳಾಕತ್ತೀನಿ, ಇವ್ ಎಲ್ಲಾ ಸಾಮಾನುಗಳು ಇರ್ಬೇಕು. ಸಾಮಾನ್ ಅಂದ್ರೆ ಏನ? ಕನದಂಗಗಳು ಇವೆಲ್ಲಾ ಇರ್ತಾವ. ಇದೆಲ್ಲ ಫುಲ್ಲಿ ಡೆವಲಪ್ ಆಗಿರುವಂತದ್ದು. ಈಗ ಹೆಂಗ್ ನಮ್ ಬೆಳಗಾವಿಗೆ ಹೋದ್ವಿ ಅಂದ್ರೆ ಬೆಳಗಾವ್ ಫುಲ್ ಡೆವಲಪ್ ಆಗೈತಿ. ಯಾದಗೂಡ ಅಂದ್ರೆ ಏನು? ಯಾದಗೂಡ ಯಾವ್ದ? ಪ್ರೋಕ್ಯಾರಿಯೋಟಿಕ್. ಬೆಳಗಾವಿ ಯಾವ್ದ? ಗೊತ್ತಾತು? ಇದ್ದ ಬೆಳಗಾವ ಬೆಳಗಾವ ಯಾದಗೂಡ ಗೊತ್ತಾತು? ಇದ್ದ ಹೆಂಗ ಅಂದ್ರ ಇಲ್ಲಿ ಎಲ್ಲಾ ಸಾಮಾನುಗಳು ಸಿಗ್ತಾವ. ಬೆಳಗಾವ್ಕ್ ಹೋದ್ರಿ ನಿಮ್ಗೆ ಏನ್ ಬೇಕು ಎಲ್ಲಾ ಸಾಮಾನುಗಳು ಸಿಗ್ತಾವ ಅಂತ. ಈ ಬೆಳಗಾವ್ಕ್ ಹೋದ್ರ ಅಂದ್ರ ಎಲ್ಲಾ ಸಾಮಾನು ಸಿಗ್ತಾವ. ಬಟ್ ಯಾದಗೂಡದಾಗ ಒಂದ್ ಪ್ಯಾಂಟ್ ಅಟ್ಟ ಸಿಗ್ತೈತಿ, ಒಂದ್ ಶರ್ಟ್ ಅಟ್ಟ ಸಿಗ್ತೈತಿ, ಆ ಸಿಗಂಗಿಲ್ಲ, ಈ ಸಿಗಂಗಿಲ್ಲ. ಗೊತ್ತಾತು? ಇದ್ದ ಒಂದು ಫ್ಯಾಷನ್ ಡ್ರೆಸ್ ತಗೋಬೇಕಂತಂದ್ರ ಸಿಗಂಗಿಲ್ಲ. ಆಮೇಲೆ ಯಾವ್ದೋ ಒಂದು ಟ್ರೆಂಡ್ ಆಗಿ ಬಂದಿರುವಂತ ಯಾವ್ದೋ ಡ್ರೆಸ್ ಇತ್ತಂದ್ರ ಅದನ್ನ ತಗೊಳಕ್ ಹೋದ್ವಿ ಅಂದ್ರ ಇಲ್ರಿ ನಮ್ಮಲ್ಲಿ ಇಲ್ಲ ಅಂತಾರ. ಹೋಗ್ರಿ ನೀವು ಆ ಕಡೆ ದೊಡ್ಡ ಊರಿಗೆ ಹೋಗಂತ ಅಂತಾರಲ್ಲ.
ಗೊತ್ತಾಗ್ತದ? 70s ಪ್ರೋಟೀನ್ ಎಲ್ಲಿ ಸಿಗ್ತೈತಿ, ಎಲ್ಲಿ ಕಂಡು ಬರ್ತೈತಿ? ಇದು ಫುಲ್ ಡೆವಲಪ್. ಆಮೇಲೆ 80s ಎಲ್ಲಿ ಸಿಗ್ತೈತಿ, ಎಲ್ಲಿ ಕಂಡು ಬರ್ತೈತಿ? ನಮ್ಮ ಶರೀರದಲ್ಲಿ ಯಾವ್ದಾವು ಇದರಲ್ಲಿ ಪ್ರೋಕ್ಯಾರಿಟಿಕ್ ಅದಾವು, ಯೂಕ್ಯಾರಿಟಿಕ್ ಅದಾವು. ನಮ್ಮ ಶರೀರ ನಮ್ಮಲ್ಲಿ ಯಾವ್ದಾವು? ಫುಲ್ ಡೆವಲಪ್ ಐತಿ ನಮ್ಮಲ್ಲಿ. ಹೆಂಗೈತಿ? ನಮ್ಮ ಶರೀರದೊಳಗಿರುವಂತ ಕೋಶ ಹೆಂಗದಾವು? ಫುಲ್ ಡೆವಲಪ್ ಇದಾವ. ಈಗ ಬ್ಯಾಕ್ಟೀರಿಯಾ, ವೈರಸ್ ಇರ್ತಾವಲ್ಲ, ವೈರಸ್ ಆ ಬ್ಯಾಕ್ಟೀರಿಯಾಗಳಲ್ಲಿ ಎಂತಾವ್ ಇರ್ತಾವು? ಪ್ರೋಕ್ಯಾರಿಟಿಕ್. ಅವರಲ್ಲಿ ಫುಲ್ ಡೆವಲಪ್ಮೆಂಟ್ ಎಲ್ಲ ಸಾಮಾನ್ಯ ಇರಂಗಿಲ್ಲ, ಆದ್ರೂ ಕೂಡ ಅಷ್ಟು ಡೇಂಜರ್ ಇರ್ತಾವ. ಇಲ್ಲ ಒಂದು ವೈರಸ್ ಅದು ಬಂತಂದ್ರೆ ಹೆಂಗ? ಕೊರೋನಾ ವೈರಸ್ ಬಂದಿತ್ತು ನೋಡ್ರಿಲ್ಲ ನೀವು ಸಣ್ಣದಾಗ. ಕೊರೋನಾ ವೈರಸ್ ಬಂತು, ಎಲ್ಲಾ ಪೂರ್ತಿ ಜಗತ್ತನ್ನ ಏನ್ ಮಾಡ್ಬಿಡ್ತದ? ಅಳಿಗಾಡ್ಸ್ಬಿಡ್ತದ. ಜಗತ್ತಿನಲ್ಲಿರುವಂತಹ ಎಲ್ಲಾ ಕೊರೋನಾ ವೈರಸ್ ಅನ್ನ ನಾವು ಒಂದ ಕಡೆ ಹಿಡಿದು ಇಟ್ಕೊಂಡ್ವಿ ಅಂದ್ರ ಎಷ್ಟ್ ಆಗ್ತದೆ ಹೇಳ್ರದ? 1 ಚಮಚ ಹಾಕದ್ ಬರ. ನಾವು ಪೂರ್ತಿ ನಮ್ಮ ಜಗತ್ತಿನಲ್ಲಿರುವಂತದ್ದು ಎಲ್ಲಾ ಕೊರೋನಾ ವೈರಸ್ ಹಿಂಗೆಲ್ಲಾ ಹಿಡಿದು ಇಟ್ಕೊಂಡ್ವಿ ಅಂತಂದ್ರ ಎಷ್ಟ್ ಆಗ್ತದ? 1 ಚಮಚ ಹಾಕದ್ ಬರೀ. ಅಟ್ ಇದ್ದದ್ದ ಏನ್ ಮಾಡ್ತದ? ಜಗತ್ತನ್ನ ಏನ್ ಮಾಡ್ತು ಅಂದ್ರೆ ಅಟ್ ಸೂಕ್ಷ್ಮವಾಗಿರ್ತೈತಿ ಅಂತ. ಸೂಕ್ಷ್ಮ ಅದ್ರಲ್ಲಿ ಯಾವ್ದಿರ್ತೈತಿ? ನಮ್ಮಲ್ಲಿ ಯಾವ್ದಿರ್ತೈತಿ? ಇದಿಷ್ಟೆಲ್ಲ ಗೊತ್ತಾಯ್ತದ? ಗೊತ್ತಾಯ್ತು. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಗೊತ್ತಾಯ್ತು, ರೈಬೋಸೋಮ್ ಗೊತ್ತಾಯ್ತು. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಏನಂತೇವಿ? ಎಷ್ಟು ಭಾಗ ಮಾಡ್ಯಾರ ಇದ್ರಲ್ಲಿ? ಈ ಭಾಗಕ್ಕೆ ಏನಂತೇವಿ? ಏನ್ ತಯಾರಾಗ್ತೈತಿ ಈ ಭಾಗಕ್ಕ? ಏನ್ ತಯಾರಾಗ್ತೈತಿ? ಆಮೇಲೆ ಈ ಭಾಗದಲ್ಲಿ ಏನಿರ್ತೈತಿ? ಈ ರೈಬೋಸೋಮ್ ಕಂಡು ಹಿಡ್ದವ್ರ ಏನ್ ತಯಾರು ಮಾಡ್ತೈತಿ? ಆದ್ದರಿಂದ ಏನ ಎಷ್ಟ್ ಪ್ರಕಾರದಾವು? ಒಂದೇದ್ದ ಹೆಂಗಿರ್ತೈತಿ? ಪ್ರೋಕ್ಯಾರಿಟಿಕ್ ದಲ್ಲಿ ಕಂಡು ಬರ್ತದೆ. ಇನ್ನೊಂದು ಯೂಕ್ಯಾರಿಟಿಕ್ ದಲ್ಲಿ. ನೆನಪಿಟ್ಕೋತೀರಲ್ಲ? ಅಷ್ಟೆಲ್ಲ ನೆನಪು ಹೋಯ್ತು. ಈಗ ಆಮೇಲೆ ಪ್ರಶ್ನೆ ಕೇಳ್ತಾನ ಲಾಸ್ಟಿಗೆ. ಓಕೆ, ಈಗ ನೆಕ್ಸ್ಟ್ ಇನ್ನೊಂದು ಬರ್ತೈತಿ. ಯಾವ್ದು ಅಂತಂದ್ರ ಈಗ 7ನೇ ಧಾತು, 8ನೇ ಧಾತು, ಈಗ 9ನೇದ್. ಓಕೆ, 9ನೇದ್ ಯಾವ್ದೈತಿ? ಯಾವ್ದ? ನ್ಯೂಕ್ಲಿಯಸ್. 9ನೇದ್ ಯಾವ್ದು? ನ್ಯೂಕ್ಲಿಯಸ್, ಕೇಂದ್ರಕ ಅಂತ ಹೇಳಿ ಕರಿತೀವಿ. ಅದನ್ನ ಏನಂತೇವಿ? ಏನಂತೇವಿ ಅದನ್ನ? ನ್ಯೂಕ್ಲಿಯಸ್ ಅಂತೇಳಿ ಇಂಗ್ಲಿಷದಲ್ಲಿ ಅಂತೇವೆ. ಇದನ್ನ ಕಂಡು ಹಿಡ್ದವ್ರು ಯಾರು? ರಾಬರ್ಟ್ ಕಂಡು ಹಿಡ್ದವ್ರ ಏನ? ಕೋಶಗಳ ಜೀವಕೋಶದ ಜನಕ ಅಂತೇವ್ ನಾವು, ಹೌದಿಲ್ಲ? ಪಿತಾಮಹ. ರಾಬರ್ಟ್ ಬ್ರೌನ್ ಏನ್ ಕಂಡು ಹಿಡಿದ್ರು? ಕೇಂದ್ರಕ. ಇದೇನಪ್ಪಾ ಅಂತಂದ್ರೆ ಇಲ್ಲಿ ನಡುವೆ ಇರ್ತೈತಿ. ಇದು ಏನು ಅಂತಂದ್ರ ಈ ಎಲ್ಲ ಕಣದಂಗಗಳಲ್ಲಿಯ ಅತಿ ದೊಡ್ಡದಾಗಿರುವಂತದ್ದು. ಅತಿ ದೊಡ್ಡದಾಗಿರುವಂತದ್ದು ಯಾವುದು? ಇವು ಎಲ್ಲವುಗಳಲ್ಲಿ ಇಲ್ಲಿ ಏನಿದಾವಲ್ಲ ಇವು ಎಲ್ಲವುಗಳಲ್ಲಿ ದೊಡ್ಡನ್ನ ಯಾರ? ಕೇಂದ್ರಕ ಅಥವಾ ನ್ಯೂಕ್ಲಿಯಸ್. ಏನಂತೇವಿ? ನ್ಯೂಕ್ಲಿಯಸ್. ಸೊ ಇದು ಏನ್ ಮಾಡ್ತೈತಿ? ಎಲ್ಲ ಕಣದಂಗಗಳನ್ನ ಏನ್ ಮಾಡ್ತೈತಿ? ಇದು ಎಲ್ಲ ಕಣದಂಗಗಳನ್ನು ಏನ್ ಮಾಡ್ತೈತಿ? ಇದು ಕಂಟ್ರೋಲ್ ಮಾಡ್ತೈತಿ. ಏನ್ ಮಾಡ್ತೈತಿ? ಕಂಟ್ರೋಲ್ ಅಂದ್ರೆ ಏನ? ನಿಯಂತ್ರಣ ಮಾಡ್ತೈತಿ. ಏನ್ ಮಾಡ್ತೈತಿ? ಆದ್ದರಿಂದ ಕೋಶಗಳ ನಿಯಂತ್ರಕ ಅಂತ ಕರಿತೀವಿ ಇದನ್ನ. ಏನಂತ ಕರಿತೀವಿ? ಇವ್ ಎಲ್ಲವುಗಳನ್ನ ಕಂಟ್ರೋಲ್ ಮಾಡ್ತೈತಿ ಯಾರ? ನ್ಯೂಕ್ಲಿಯಸ್. ಯಾವುದು? ನ್ಯೂಕ್ಲಿಯಸ್. ಏನಂತೀವಿ ಅದನ್ನ? ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್. ಓಕೆ, ಇಂಗ್ಲಿಷ್ ನಲ್ಲಿ. ಆಮೇಲೆ ಇದನ್ನ ಏನಂತೇವೆ ನಾವು? ಕೋಶದ ಮೆದುಳು ಅಂತ ಕರಿತೇವಿ. ಏನಂತೇವಿ? ಮತ್ತೇನಂತ ಕರಿತೀವಿ? ಕೋಶದ ನಿಯಂತ್ರಕ ಅಂತೇವಿ. ಏನಂತೇವಿ? ಇವು ಎಲ್ಲವುಗಳನ್ನ ಕಂಟ್ರೋಲ್ ಮಾಡೋದರಿಂದ ಕೋಶದ ನಿಯಂತ್ರಕ. ಆಮೇಲೆ ಇದ್ರಲ್ಲಿ ಒಂದ್ ಸ್ವಲ್ಪ ಬುದ್ಧಿ ಹೆಚ್ಚಿರ್ತೈತಿ. ಅಂದ್ರ ಎಲ್ಲಾರನ್ನು ಕಂಟ್ರೋಲ್ ಮಾಡೋದು, ಎಲ್ಲರಿಗೂ ಆರ್ಡರ್ ಕೊಡೋದು. ಸೊ ಹಾಗಾಗಿ ಕೋಶದ ಮೆದುಳು ಅಂತ ಕರಿತೇವಿ. ಕೋಶದ ಮೆದುಳು ಅಂತ ಯಾವ್ದನ್ನ ಕರಿತೇವಿ? ಕೋಶದ ನಿಯಂತ್ರಕ ಯಾರು? ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ ಕಂಡು ಹಿಡ್ದವ್ರ?
ಈ ಕೋಶದ ಈ ನ್ಯೂಕ್ಲಿಯಸ್ ದಲ್ಲಿ ಏನೇನ್ ಇರ್ತೈತಿ ಅಂತಂದ್ರ ಏನೇನ್ ಇರ್ತೈತಿ ಇದರಲ್ಲಿ ಕ್ರೋಮೋಸೋಮ್ಗಳು ಇರ್ತಾವ. ಏನಿರ್ತಾವ? ಕ್ರೋಮೋಸೋಮ್. ಇದಕ್ಕ ವರ್ಣತಂತು ಅಂತ ಕರಿತೇವೆ. ಏನಂತೇವಿ? ಓಕೆ. ಈ ಕ್ರೋಮೋಸೋಮ್ಗಳ ಜೊತೆಗೆ ಮತ್ತೇನಿರ್ತೈತಿ? DNA, RNA, ಜೀನ ಇವೆಲ್ಲ ಇದ್ರೊಳಗೆ ಇರ್ತಾವ. ಇದ್ರೊಳಗೆ ಏನಿರ್ತೈತಿ ಗೊತ್ತಾಯ್ತು? ಇದ್ರಲ್ಲಿ ಏನಿರ್ತಾವ? ಕ್ರೋಮೋಸೋಮ್ಗಳು ಇರ್ತಾವ. ಏನಿರ್ತಾವ? ವರ್ಣತಂತುಗಳು ಇರ್ತಾವು. ಆ ವರ್ಣತಂತು ಒಳಗೆ ಏನೇನ್ ಇರ್ತೈತಿ? ಮತ್ತ DNA, RNA, ಜೀನ್. ಇವೆಲ್ಲ DNA ಎಲ್ಲಿ ಕಂಡು ಬರ್ತಾವು? DNA ಎಲ್ಲಿ ಕಂಡು ಬರ್ತಾವು? RNA ಎಲ್ಲಿ ಕಂಡು ಬರ್ತೈತಿ? ಜೀನ್ಸ್ ಗಳು ಎಲ್ಲಿ ಕಂಡು ಬರ್ತಾವು? ಕ್ರೋಮೋಸೋಮ್ ಎಲ್ಲಿ ಕಂಡು ಬರ್ತಾವು? ಓಕೆ. ಇವೆಲ್ಲ ಎದ್ರೊಳಗಿರ್ತಾವು? ಎಲ್ಲಾರ್ಕಿಂತ ದೊಡ್ಡದ ಯಾವ್ದಾದ್ರಲ್ಲಿ? ಎಲ್ಲಾರನ್ನ ಕಂಟ್ರೋಲ್ ಮಾಡೋರು ಯಾರು? ಕೋಶದ ಮೆದುಳು ಯಾವ್ದಕ್ ಕರಿತೇವಿ? ಎಲ್ಲದಕ್ಕೂ ಅದು ಇವಿಷ್ಟೆಲ್ಲಾ ಪಾಯಿಂಟ್ಗಳು ನಿಮ್ಗ ಬರ್ತದೆ ಕೇಂದ್ರಕದ ಬಗ್ಗೆ. ಓಕೆನಾ? ಎಷ್ಟ್ ನೋಡಿದೀವಿ ಇವತ್ತ? ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಒಂದಾಯ್ತು, ರೈಬೋಸೋಮ್ ಒಂದಾಯ್ತು, ಆಮೇಲೆ ನ್ಯೂಕ್ಲಿಯಸ್ ಆಯ್ತು. ಓಕೆನಾ? ರೈಟ್. ಈಗ ನೆಕ್ಸ್ಟ್ ಇನ್ನೊಂದ್ ಐತಿ, ಅದನ್ನ ನೆಕ್ಸ್ಟ್ ಕ್ಲಾಸ್ ಒಳಗೆ ನೋಡೋಣಂತ ಸೋಮವಾರ ದಿವಸ. ಓಕೆ. ನಾಳೆ ಸೂಟಿ ಇರ್ತೈತಿ. ನಾಳೆ ಏನ್ ಮಾಡ್ಬೇಕು? ಎಲ್ಲಾರು ಏನ್ ಮಾಡ್ಬೇಕು? ಅವುಗಳನ್ನ ನೋಟ್ಸ್ ಮಾಡ್ಕೊಡ್ರಿ. ಸರಿಯಾಗಿ ನೋಟ್ಸ್ ಮಾಡ್ಕೊಂಡು ಏನ್ ಮಾಡ್ರಿ? ಸರಿಯಾಗಿ ಓದ್ಕೊಂಡ್ ಬರ್ಬೇಕು. ನಾಳೆ ಸೋಮವಾರ ದಿವಸ 1ನೇದಿಂದ ಹಿಡಿದು ಎಲ್ಲಾ ಕೇಳ್ಕೊತ ಬರ್ತೇನೆ. ಸ್ಟಾರ್ಟಿಂಗ್ ದಿಂದ ಹಿಡ್ದ ಎಲ್ಲಾ ಕೇಳ್ಕೊತ ಬರ್ತೇನೆ. ಎಲ್ಲಾರು ಆನ್ಸರ್, ಯಾರು ಆನ್ಸರ್ ಮಾಡ್ತಾರ ಅವ್ರಿಗೆ ಅಟ್ಟ ಒಳಗೆ ಎಂಟ್ರಿ ಇಲ್ಲಿ ಹೇಳ್ತೇನೆ. ಇದು ಪೂರ್ತಿ ಟಾಪಿಕ್ ಮುಗಿದ್ಮೇಲೆ ಅದು. ಓಕೆ. ಸೊ ಅದನ್ನ ವಿಡಿಯೋ ಬಿಟ್ಟಿರ್ತೇನೆ. ಅದನ್ನೇನ್ ಮಾಡ್ರಿ? ನೋಡಿ ನೋಟ್ಸ್ ಮಾಡ್ಕೊಂಡ್ ಬರ್ರಿ.